ನಮಸ್ಕಾರ ಗೆಳೆಯಂದ್ರೆ, ಇವತ್ತಿನ ಈ ವಿಡಿಯೋದಲ್ಲಿ ಚಾಪ್ಟರ್ 1 ಕಂಬರ್ಷನ್ ಅಂಡ್ ಫ್ಯೂಯಲ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಈ ಚಾಪ್ಟರಲ್ಲಿ ಏನೆಲ್ಲ ಟಾಪಿಕ್ಸ್ ಬರುತ್ತೆ, ಏನೆಲ್ಲ ಕ್ವಶನ್ಗಳು ಫಸ್ಟ್ ಕ್ಲಾಸಿಗೆ ಆಗಿರ್ಬೋದು, ಸೆಕೆಂಡ್ ಕ್ಲಾಸಿಗೆ ಆಗಿರ್ಬೋದು, ಮತ್ತು BOE ಎಕ್ಸಾಮಿಗೆ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನೋಡ್ತಾ ಹೋಗಿ. ವಾಟ್ ಈಸ್ ದ ಕಂಬರ್ಷನ್? ಕಂಬರ್ಷನ್ ಅಂದರೆ ಏನು? ಕಂಬರ್ಷನ್ ಅಂದರೆ ಒಂದು ಫ್ಯೂಯಲ್ಲು ಆಕ್ಸಿಜನ್ನು ಜೊತೆ ಕೆಮಿಕಲ್ ರಿಯಾಕ್ಷನ್ ಆಗಿ ಹೀಟ್ ಎನರ್ಜಿ ಬಿಡುಗಡೆ ಮಾಡುವ ಪ್ರಕ್ರಿಯೆ. ಬೇಸಿಕ್ ಈಕ್ವೇಷನ್ ಬಂದ್ಬಿಟ್ಟು ಫ್ಯೂಯಲ್ ಪ್ಲಸ್ ಆಕ್ಸಿಜನ್, ಹೀಟು ಮತ್ತು ಕಂಬರ್ಷನ್ ಪ್ರಾಡಕ್ಟ್. ಉದಾಹರಣೆ ಹೇಳಬೇಕು ಅಂತಂದರೆ ಕಾರ್ಬನ್ನು ಮತ್ತು ಆಕ್ಸಿಜನ್ ಎರಡು ಸೇರಿದೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಪ್ಲಸ್ ಹೀಟ್ ಜನರೇಟ್ ಆಗುತ್ತೆ. ಈ ಕ್ವಶನ್ನು BOE 2018ನಲ್ಲಿ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ ಅಂತಂದರೆ, ಕಂಬರ್ಷನ್ ಈಸ್ ಎ ರಿಯಾಕ್ಟ್ ಇನ್ ವಿಚ್ ಈಸ್ ಸಬ್ಸ್ಟೆನ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್. ಇದು ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ BOEಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಕಾನ್ಸೆಪ್ಟ್ ಹೇಳಬೇಕು ಅಂತಂದರೆ, ಕಂಬರ್ಷನ್ ಈಸ್ ಈಕ್ವಲ್ ಟು ಫ್ಯೂಯಲ್ ಪ್ಲಸ್ ಆಕ್ಸಿಜನ್ ಪ್ಲಸ್ ಇಗ್ನಿಷಿಯನ್ ಟೆಂಪರೇಚರ್. ಈ ಮೂರು ಬೇಸಿಕ್ ಕಂಬರ್ಷನ್ ರಿಕ್ವೈರ್ಮೆಂಟ್ ಅಂತ ನೀವು ಜ್ಞಾಪಕ ಇಟ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಕಂಪ್ಲೀಟ್ ಕಂಬರ್ಷನ್ ಅಂತಂದರೆ ಏನು? ಫ್ಯೂಯಲ್ ಸಂಪೂರ್ಣವಾಗಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಕಂಪ್ಲೀಟ್ ಕಂಬರ್ಷನ್ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡೋದಾಯ್ತಂತಂದರೆ, ಕಾರ್ಬನ್ ಎಕ್ಸಾಂಪಲ್ C+O2 ಅಂದರೆ ಕಾರ್ಬನ್ನು ಪ್ಲಸ್ ಆಕ್ಸಿಜನ್ CO2 ಪ್ಲಸ್ ಹೀಟ್ ಆಗುತ್ತೆ. ಇಲ್ಲಿ ಕಾರ್ಬನ್ ಸಂಪೂರ್ಣವಾಗಿ CO2 ಆಗಿ ರೆಡಿ ಆಗುತ್ತೆ. ರಿಸಲ್ಟ್ ಬಂದ್ಬಿಟ್ಟು CO2 ಕಂಪ್ಲೀಟ್ ಕಂಬರ್ಷನ್ ಆಯಿತು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುತ್ತೆ. ಆದರೂ ಕೂಡ ನಮಗೆ CO ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಅದು ಕಡಿಮೆ ಇರಬೇಕು. ನಮಗೆ ಕಾರ್ಬನ್ ಮೊನಾಕ್ಸೈಡ್ ಫ್ಲೂ ಗ್ಯಾಸಲ್ಲಿ ಜಾಸ್ತಿ ಇತ್ತು ಅಂತಂದರೆ O2 ಅಂದರೆ ಆಕ್ಸಿಜನ್ ಕಡಿಮೆ ಆಗಿರುತ್ತೆ, ಅನ್ಕಂಬರ್ಷನ್ ಆಗಿರುತ್ತೆ ಅಂತ ಮೀನಿಂಗು. ಓಕೆ, ಹೀಟ್ ರಿಲೀಸ್ ಉತ್ತಮವಾಗಿರುತ್ತೆ, ಕಂಬರ್ಷನ್ ಎಫಿಷಿಯನ್ಸಿ ಉತ್ತಮವಾಗಿರುತ್ತೆ, ಮತ್ತು ಪ್ಲಾಂಟ್ಗೆ ಸಂಬಂಧಪಟ್ಟಂತೆ ಬಾಯ್ಲರ್ ಫರ್ನೆಸ್ಸಲ್ಲಿ ಪ್ರಾಪರ್ ಏರ್ ಫ್ಯೂಯಲ್ ರೇಷಿಯೋ ಮೇಂಟೈನ್ ಮಾಡಿದರೆ ಕಂಬರ್ಷನ್ ಅನ್ನೋದು ತುಂಬ ಸಕ್ಸಸ್ಫುಲ್ ಆಗಿ ಇರುತ್ತೆ. ಇನ್ನು ನೆಕ್ಸ್ಟು ಇನ್ಕಂಪ್ಲೀಟ್ ಕಂಬರ್ಷನ್ ಅಂತಂದರೆ ಏನು? ಫ್ಯೂಯಲ್ಗೆ ಆಕ್ಸಿಜನ್ ಸಾಕಷ್ಟು ಸಿಗದಿದ್ದಾಗ ಇನ್ಕಂಪ್ಲೀಟ್ ಕಂಬರ್ಷನ್ ಆಗುತ್ತೆ. ಅಂದರೆ ಕಾರ್ಬನ್ 2C+O2 2CO ಅಂದರೆ ಮೊನಾಕ್ಸೈಡ್ ಅನ್ನೋದು ನಮಗೆ ಅಲ್ಲಿ ಉಳ್ಕೊಳ್ಳುತ್ತೆ. ಕಂಪ್ಲೀಟ್ ಕಂಬರ್ಷನ್ ಆಗಿಲ್ಲ ಅಂತಂದರೆ ಕಾರ್ಬನ್ ಮೊನಾಕ್ಸೈಡ್ ಜನರೇಟ್ ಆಗುತ್ತೆ. ಓಕೆ, ಈ ಕ್ವಶನ್ ಕೂಡ ಬಾಯ್ಲರ್ 2018ನಲ್ಲಿ ಕೇಳಿದ್ದಾನೆ. ಏನಂತ ಕೇಳಿದ್ದಾನೆ? ಪ್ರೆಸೆನ್ಸ್ ಆಫ್ CO ಇನ್ ಫ್ಯೂಯಲ್ ಗ್ಯಾಸ್ ಮೀನ್ಸ್ ಅಂದರೆ ಪೂರ್ ಕಂಬರ್ಷನ್ ಅಂತೇಳಿ ಆನ್ಸರ್ ಬರುತ್ತೆ. ಅದೇ ರೀತಿ ವೈ CO ಈಸ್ ಡೇಂಜರ್ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಯಾಕೆ ಡೇಂಜರ್ ಅಂತೇಳಿ, ಇದು ಬಂದ್ಬಿಟ್ಟು ಟಾಕ್ಸಿಕ್ ಗ್ಯಾಸ್, ಇಂಡಿಕೇಟ್ಸ್ ಇನ್ಕಂಪ್ಲೀಟ್ ಕಂಬರ್ಷನ್, ರೆಪ್ರೆಸೆಂಟ್ಸ್ ಕೆಮಿಕಲ್ ಎನರ್ಜಿ ಲಾಸ್, ಬಾಯ್ಲರ್ ಎಫಿಷಿಯನ್ಸಿ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಇದು CO ಜಾಸ್ತಿ ಆದರೆ ಇನ್ಕಂಪ್ಲೀಟ್ ಕಂಬರ್ಷನ್ ಜಾಸ್ತಿ ಆಗುತ್ತೆ, ಹೀಟ್ ಲಾಸ್ ಆಗುತ್ತೆ, ಎಫಿಷಿಯನ್ಸಿ ಕೂಡ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್, ಏರ್ ರಿಕ್ವೈರ್ಡ್ ಫಾರ್ ಕಂಬರ್ಷನ್ ಎಷ್ಟು ಬೇಕು ಅನ್ನೋದು. ಫ್ಯೂಯಲ್ ಕಂಬರ್ಷನ್ಗೆ ಬೇಕಾದಂಥ ಆಕ್ಸಿಜನ್ ಅನ್ನು ಅಟ್ಮಾಸ್ಫಿಯರಿಕ್ಕಿಂದ ಏರ್ ಮೂಲಕ ತಗೊಳ್ತೀವಿ. ಅಟ್ಮಾಸ್ಫಿಯರಿಕ್ ಏರ್ ಅಪ್ರಾಕ್ಸಿಮೇಟ್ಲಿ ಅಂದರೆ ನಾರ್ಮಲ್ ಆಗಿ ಇನ್ನು ಅಟ್ಮಾಸ್ಫಿಯರಲ್ಲಕ್ಕೆ ಏರ್ ಇರುತ್ತೆ. ಆ ಏರಲ್ಲಿ ಆಕ್ಸಿಜನ್ ಕಂಟೆಂಟ್ ಎಷ್ಟಿರುತ್ತೆ? ನಮಗೆ 21% ವರೆಗೆ ಇರುತ್ತೆ. ನೈಟ್ರೋಜನ್ ಬಂದ್ಬಿಟ್ಟು 79% ಇರ್ತದೆ ಟೋಟಲ್ ವ್ಯಾಲ್ಯೂಮಲ್ಲಿ. ಪ್ರಾಕ್ಟಿಕಲಿ ಕಂಬರ್ಷನ್ನಲ್ಲಿ ನೈಟ್ರೋಜನ್ ಕಂಬರ್ಷನ್ಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಅಂದರೆ ಕಂಬರ್ಷನ್ ಆಗಲಿಕ್ಕೆ ನೈಟ್ರೋಜನ್ ಅನ್ನೋದು ಉಪಯೋಗಕ್ಕೆ ಬರಲ್ಲ. ಇನ್ನು ನೆಕ್ಸ್ಟ್, ಥಿಯರಿಟಿಕಲ್ ಏರ್ ಅಂತಂದರೆ ಏನು ಬರುತ್ತೆ? ಅಂದರೆ ಫ್ಯೂಯಲ್ ಸಂಪೂರ್ಣವಾಗಿ ಬರ್ನ್ ಆಗಲು ಥಿಯರಿಟಿಕಲಿ ಬೇಕಾದಂಥ ಮಿನಿಮಮ್ ಏರನ್ನು ನಾವೇನಂತ ಕರಿತೀವಿ? ಥಿಯರಿಟಿಕಲ್ ಏರ್ ಅಥವಾ ಸ್ಟೈಕ್ಯೋಮೆಟಿಕ್ ಏರ್ ಅಂತ ಕೂಡ ಕರಿತೀವಿ. ಉದಾಹರಣೆಗೆ ನಮ್ಮ ಫ್ಯೂಯಲ್ಗೆ ಅಂದರೆ ಇಷ್ಟಿಂತಿಷ್ಟು KGಗೆ ನಮಗೆ ಎಷ್ಟು ಏರ್ ಬೇಕಾಗುತ್ತೆ? ಫಾರ್ ಎಕ್ಸಾಂಪಲ್ 100 kg ನಮಗೆ ಏರ್ ಬೇಕಾಗುತ್ತೆ ಅಂತ ಅಸ್ಯೂಮ್ ಮಾಡಿದರೆ ಥಿಯರಿಟಿಕಲ್ ಎಷ್ಟಾಗುತ್ತೆ? ಥಿಯರಿಟಿಕಲ್ ಏರ್ ಎಷ್ಟು ಬೇಕಾಗುತ್ತೆ? 100 kg ನಮಗೆ ಏರ್ ಬಾಗುತ್ತೆ. ಆದರೆ ಇಲ್ಲಿ ನೆಕ್ಸ್ಟ್ ಪಾಯಿಂಟು ಎಕ್ಸೆಸ್ ಏರ್ ಅಂತ ಕೇಳ್ತೀವಿ. ಇನ್ನು ಥಿಯರಿಟಿಕಲ್ ಏರ್ಗಿಂತ ಹೆಚ್ಚಾಗಿ ಸಪ್ಲೈ ಮಾಡುವ ಏರನ್ನು ನಾವು ಎಕ್ಸೆಸ್ ಏರ್ ಅಂತ ಕರಿತೀವಿ. ಉದಾಹರಣೆಗೆ
ಥೆರಿಟಿಕಲ್ ಏರ್ 100 kg ಇದೆ ಅಂತಂದರೆ ಆ್ಯಕ್ಚುಲಿ ಏರ್ ಸಪ್ಲೈಡು 120 kg ಅಷ್ಟು ನಮಗೆ ಬೇಕಾಗ್ತದೆ. ಎಕ್ಸಸ್ ಏರ್ ಅಂದ್ಬಿಟ್ಟು 20 kg ಇರುತ್ತೆ. ಎಕ್ಸಸ್ ಏರ್ ಪರ್ಸೆಂಟೇಜ್ ಎಷ್ಟಾಗುತ್ತೆ? 20% ಆಗಿರುತ್ತೆ. ವೈ ಎಕ್ಸಸ್ ಏರ್ ಈಸ್ ರಿಕ್ವೈರ್ಡ್? ಪ್ರಾಕ್ಟಿಕಲಿ ಬಾಯ್ಲರ್ನಲ್ಲಿ ಫ್ಯೂಯಲ್ ಮತ್ತು ಏರ್ ಪರ್ಫೆಕ್ಟ್ ಮಿಕ್ಸಿಂಗ್ ಆಗೋದಿಲ್ಲ. ಆದ್ದರಿಂದ ಕಂಪ್ಲೀಟ್ ಕಂಬರ್ಷನ್ ಖಚಿತಗೊಳ್ಳಲು ಕೆಲವು ಹೆಚ್ಚುವರಿ ಏರ್ನ ಕೊಡಬೇಕಾಗುತ್ತೆ. ಬಟ್ ಎಕ್ಸಸ್ ಏರ್ ಟೂ ಹೈ, ಅತಿಯಾದ ಎಕ್ಸಸ್ ಏರ್ ಕೊಟ್ಟರೆ ಏನಾಗುತ್ತೆ? ಫ್ಲೂ ಗ್ಯಾಸ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಸ್ಟ್ಯಾಕ್ ಹೀಟ್ ಲಾಸ್ ಆಗುತ್ತೆ, ಬಾಯ್ಲರ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ಮತ್ತು ಫ್ಯಾನ್ಗಳು ಪವರ್ ಕನ್ಸ್ಯೂಮ್ಷನ್ ಅಂದರೆ ಪರ್ಸೆಂಟೇಜ್ ಆಫ್ ಆಕ್ಸಿಲರಿ ಕನ್ಸ್ಯೂಮ್ಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇಲ್ಲಿ BOEಗೆ ಸಂಬಂಧಪಟ್ಟಂತೆ ಟೂ ಲಿಟಿಲ್ ಏರ್ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಇನ್ಕಂಪ್ಲೀಟ್ ಕಂಬರ್ಷನ್ ಆಗುತ್ತೆ. ಟೂ ಮಚ್ ಏರ್ ಫ್ಯೂಯಲ್ ಗ್ಯಾಸ್ ಹೀಟ್ ಲಾಸ್ ಆಗುತ್ತೆ. ಅದಕ್ಕಾಗಿ ಆಪ್ಟಿಮಮ್ ಎಕ್ಸಸ್ ಏರ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದೇನು 20% ಎಕ್ಸಸ್ ಏರ್ನ ಮೇಂಟೈನ್ ಮಾಡಿದ್ರೆ ನಮಗೆ ಕಂಬರ್ಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇನ್ನು ಪ್ರೈಮರಿ ಏರ್ ಅಂದರೆ ಏನು? ಪಲ್ವರೈಸ್ಡ್ ಕೋಲ್ ಬಾಯ್ಲರ್ನಲ್ಲಿ ನಾವೇನು ಮಾಡ್ತೀವಿ? ಕೋಲ್ನ ಪಲ್ವರೈಸ್ಡ್ ಮಾಡಿ ಕ್ಯಾರಿ ಮಾಡಲಿಕ್ಕೆ, ಕೋಲ್ನ ಕ್ಯಾರಿ ಮಾಡೋಕ್ಕೆ ಪ್ರೈಮರಿ ಏರ್ ಇಸ್ ಈಕ್ವಲ್ ಟು ಕೋಲ್ ಕ್ಯಾರಿಂಗ್ ಏರ್. ಓಕೆ, ಇದರ ಫಂಕ್ಷನ್ ಬಂದ್ಬಿಟ್ಟು ಪಲ್ವರೈಸ್ಡ್ ಕೋಲನ್ನು ಕ್ಯಾರಿ ಮಾಡೋದು ಕೋಲ್ ಡ್ರೈಯಿಂಗಿಗೆ ಸಹಾಯ ಮಾಡುತ್ತೆ. ಕೋಲನ್ನು ಬರ್ನರ್ಗೆ ಟ್ರಾನ್ಸ್ಫರ್ ಮಾಡೋದು ಅಂತೇಳಿ ಇದು ಪ್ರೈಮರಿ ಏರ್ ಯೂಸ್ ಆಗುತ್ತೆ. ಈ ಕ್ವಶನ್ ಕೂಡ 2018 BOE ಕ್ವಶನ್ ಪೇಪರಲ್ಲಿ ಕೇಳಿದ್ದೇನೆ. ಏನಂತ ಕೇಳಿದ್ದೇನೆ ಅಂತಂದರೆ, ಯೂಸ್ ಆಫ್ ಪ್ರೈಮರಿ ಏರ್ ಇನ್ ಬಾಯ್ಲರ್ ಈಸ್ ಫಾರ್ ಕ್ಯಾರಿಂಗ್ ಪಲ್ವರೈಸ್ಡ್ ಕೋಲ್ ಟು ಫರ್ನೆಸ್ ಅಂತೇಳಿ ಇದು ಮಲ್ಟಿಪಲ್ ಕ್ವಶನ್ ಅಲ್ಲಿ ಕೇಳಿರ್ತಾನೆ. ಆನ್ಸರ್ ಬಂದ್ಬಿಟ್ಟು ಕ್ಯಾರಿಂಗ್ ಪಲ್ವರೈಸ್ಡ್ ಕೋಲ್ ಟು ಫರ್ನೆಸ್ ಅಂತೇಳಿ. ಇನ್ನು ನೆಕ್ಸ್ಟ್ ಬಂದರೆ ಸೆಕೆಂಡರಿ ಏರ್. ಸೆಕೆಂಡರಿ ಏರ್ನ ಮುಖ್ಯ ಕೆಲಸ ಕಂಪ್ಲೀಟ್ ಕಂಬರ್ಷನ್ಗೆ ಅಸಿಸ್ಟ್ ಮಾಡೋದು. ಅಂದರೆ ಫರ್ನೆಸ್ನಲ್ಲಿ ಫ್ಯೂಯಲ್ ಜೊತೆ ಪ್ರಾಪರ್ ಮಿಕ್ಸಿಂಗ್ ಮಾಡಿ ರಿಕ್ವೈರ್ಡ್ ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ. ಇದು ಕೂಡ 2018 ಪೇಪರ್ನಲ್ಲಿ ಕ್ವಶನ್ ನಂಬರ್ 1 ಆಗಿ ಕೇಳಿದ್ದಾರೆ. ಏನಂತ ಕೇಳಿದರೆ, ಸೆಕೆಂಡರಿ ಏರ್ ಇನ್ ಎ ಪಲ್ವರೈಸ್ಡ್ ಫ್ಯೂಯಲ್ ಬಾಯ್ಲರ್ ಈಸ್ ಯೂಸ್ಡ್ ಟು ಅಸಿಸ್ಟ್ ಇನ್ ಕಂಪ್ಲೀಟ್ ಕಂಬರ್ಷನ್ ಆಫ್ ಫ್ಯೂಯಲ್. ಇನ್ನು ಮೆಮೊರಿಯಲ್ಲಿ ಇಟ್ಕೊಳ್ಬೇಕಂತಂದ್ರೆ ಪ್ರೈಮರಿ ಏರ್ ಕ್ಯಾರಿಂಗ್ ಕೋಲ್, ಸೆಕೆಂಡರಿ ಏರ್ ಕಂಪ್ಲೀಟ್ ಕಂಬರ್ಷನ್. ಇನ್ನು ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ವರ್ಸಸ್ ಕಾರ್ಬನ್ ಮೊನಾಕ್ಸೈಡ್. ಇದ್ರ ಬಗ್ಗೆ ಎರಡಕ್ಕೂ ಏನು ವ್ಯತ್ಯಾಸ, ಯಾಕೆ ಇದು ಬಳಸ್ತಾರೆ? ನಾರ್ಮಲ್ ಆಗಿ ಪ್ಯಾರಾಮೀಟರ್ CO2 ಅಂದರೆ ಕಾರ್ಬನ್ ಡೈಆಕ್ಸೈಡು, CO ಕಾರ್ಬನ್ ಮೊನಾಕ್ಸೈಡ್. ಇನ್ನು ಕಂಬರ್ಷನ್ಗೆ ಕಂಪೇರ್ ಮಾಡೋದಾಯ್ತಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಂಬರ್ಷನ್ ಕಂಪ್ಲೀಟ್ ಆಗಿರುತ್ತೆ. ಓಕೆ, ಇನ್ನು ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಇದೆ ಅಂತಂದ್ರೆ ಇನ್ಕಂಪ್ಲೀಟ್ ಕಂಬರ್ಷನ್ ಆಗಿರುತ್ತೆ. ಇನ್ನು ಆಕ್ಸಿಜನ್ ಅಂತಂದ್ರೆ ಸಫಿಸಿಯೆಂಟ್ ಆಗಿರುತ್ತೆ. ಆಕ್ಸಿಜನ್ ಇನ್ಸಫಿಸಿಯೆಂಟ್ ಆಗಿ ಎಲ್ಲಿರುತ್ತಲ್ಲ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಹೀಟ್ಗೆ ಸಂಬಂಧಪಟ್ಟಂತೆ ಕಾರ್ಬನ್ ಡೈಆಕ್ಸೈಡ್ ಇತ್ತಂತಂದ್ರೆ ಹೈಯರ್ ಕಂಬರ್ಷನ್ ಇರುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಇನ್ನು ಎಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅನ್ನೋದು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಹೀಟ್ ರಿಲೀಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇನ್ನು ಬಾಯ್ಲರ್ ಇಂಡಿಕೇಟರ್ಗೆ ಸಂಬಂಧ ಜನರಲಿ ಗುಡ್ ಕಂಡೀಷನ್ನು ಪೂರ್ ಕಂಬರ್ಷನ್ ಆಗಿ ಕಾರ್ಬನ್ ಮೊನಾಕ್ಸೈಡ್ ಎಲ್ಲಿ ಜಾಸ್ತಿ ಇರ್ತಲ್ಲ ಅಲ್ಲಿ ಪೂರ್ ಕಂಬರ್ಷನ್ ಅನ್ನೋದು ಇರುತ್ತೆ. ಇನ್ನು ನೆಕ್ಸ್ಟ್ ವೈವಕ್ಕೆ, ಈ ಚಾಪ್ಟರ್ಗೆ ವೈವಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕೇಳ್ಬೋದು? ಫ್ಲೂ ಗ್ಯಾಸ್ನಲ್ಲಿ ಕಾರ್ಬನ್ ಮೊನಾಕ್ಸೈಡ್ CO ಹೆಚ್ಚಾದರೆ ಏನರ್ಥ? ಆನ್ಸರ್ ಬಂದ್ಬಿಟ್ಟು ಇನ್ಕಂಪ್ಲೀಟ್ ಕಂಬರ್ಷನ್ ಅಥವಾ ಪೂರ್ ಕಂಬರ್ಷನ್ ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಇಗ್ನಿಷಿಯನ್ ಟೆಂಪರೇಚರ್ ತುಂಬ ಇಂಪಾರ್ಟೆಂಟ್. ಫ್ಯೂಯಲ್ ಕಂಬರ್ಷನ್ ಸ್ಟಾರ್ಟ್ ಆಗಲು ಫ್ಯೂಯಲ್ ರೀಚ್ ಮಾಡಬೇಕಾದ ಮಿನಿಮಮ್ ಟೆಂಪರೇಚರ್ನ ನಾವೇನಂತೀವಿ? ಇಗ್ನಿಷಿಯನ್ ಟೆಂಪರೇಚರ್ ಅಂತ ಕರಿತೀವಿ. ಫ್ಯೂಯಲ್ ಪ್ಲಸ್ ಆಕ್ಸಿಜನ್ ಇದ್ದರೂ ಇಗ್ನಿಷಿಯನ್ ಟೆಂಪರೇಚರ್ ರೀಚ್ ಆಗದಿದ್ದರೆ ಕಂಬರ್ಷನ್ ಸ್ಟಾರ್ಟ್ ಆಗುವುದಿಲ್ಲ. ಇನ್ನು ಕಂಬರ್ಷನ್ ಟ್ರಯಾಂಗಲ್ ಅಂತ ಹೇಳ್ಬಿಟ್ಟು ಒಂದು ಕೇಳ್ತಾರೆ, ಇದನ್ನು ಕೂಡ ಕೇಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಇನ್ನು ಕಂಬರ್ಷನ್ಗೆ 3 ಬೇಸಿಕ್ ರಿಕ್ವೈರ್ಮೆಂಟ್ ಇರುತ್ತೆ. ಒಂದು ಫ್ಯೂಯಲ್ಲು, ನೆಕ್ಸ್ಟ್ ಆಕ್ಸಿಜನ್ನು. ಅವೆರಡು ಕಂಬರ್ಷನ್ ಆಗಬೇಕಂತಂದ್ರೆ ಏನು ಬೇಕು? ಹೀಟ್ ಬೇಕು. ಇವುಗಳಲ್ಲಿ ಯಾವುದಾದರೂ ಒಂದು ಇಲ್ಲದಿದ್ದರೆ ಕಂಬರ್ಷನ್ ಸಫಿಸಿಯೆಂಟ್ ಆಗಲಿ ಸಸ್ಟೇನ್ ಆಗಿ ಆಗುವುದಿಲ್ಲ. ಫ್ರೆಂಡ್ಸ್, ಕಂಬರ್ಷನ್ಗೆ
ಫ್ಯೂಯಲ್ಲು, ಆಕ್ಸಿಜನ್ನು ಮತ್ತು ಹೀಟ್ ಈ ಮೂರು ಬೇಕು. ಫ್ಯೂಯಲ್ ಇದೆ, ಆಕ್ಸಿಜನ್ ಇದೆ, ಆದರೆ ಇಗ್ನಿಷಿಯನ್ ಟೆಂಪರೇಚರ್ ಇಲ್ಲ ಅಂದರೆ ಕಂಬರ್ಷನ್ ಸ್ಟಾರ್ಟ್ ಆಗುವುದಿಲ್ಲ. ಇನ್ನು ನೆಕ್ಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಬಗ್ಗೆ ಹೇಳೋದಾಯ್ತಂತಂದ್ರೆ ಫ್ಯೂಯಲ್ ಸಂಪೂರ್ಣವಾಗಿ ಬರ್ನ್ ಆದಾಗ ರಿಲೀಸ್ ಆಗುವ ಹೀಟ್ ಕ್ವಾಂಟಿಟಿಯನ್ನು ನಾವೇನಂತ ಕರಿತೀವಿ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಇನ್ನು ಕಾಮನ್ ಇದ್ರದ್ದು ಯೂನಿಟ್ ಬಂದ್ಬಿಟ್ಟು ಕಿಲೋ ಜೌಲ್ ಪರ್ kg. 2028 ಅಲ್ಲಿ ಕ್ವಶನ್ ನಂಬರ್ 3 ಕೇಳಿದ್ದಾರೆ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಈಸ್ ಮೆಜರ್ಡ್ ಇನ್ ಕಿಲೋ ಜೌಲ್ ಪರ್ kg. ಓಕೆ, ಇನ್ನು ನೆಕ್ಸ್ಟ್ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಮತ್ತೆ ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ GCV ಮತ್ತೆ ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಇದರದ್ದು ಎಕ್ಸ್ಪ್ಲನೇಷನ್ ನೋಡ್ರಿ. ವಾಟರ್ ವೇಪರ್ ಕಂಡೆನ್ಸೇಟ್ ಆಗಿ ಲೆಟೆಂಟ್ ಹೀಟ್ ಕೂಡ ರಿಕವರ್ ಮಾಡಿದಾಗ ದೊರೆಯುವ ಟೋಟಲ್ ಹೀಟನ್ನು ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಇನ್ನು ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಬಂದ್ಬಿಟ್ಟು ವಾಟರ್ ವೇಪರ್ ಕಂಡೆನ್ಸೇಟ್ ಆಗದೆ ಹೊರಗಡೆ ಹೋಗುತ್ತದೆ ಎಂದು ಪರಿಗಣಿಸಿದರೆ ಆ ಹೀಟನ್ನು ನಾವೇನಂತ ಕರಿತೀವಿ, ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಇದ್ರ ಎರಡರ ತಿಳ್ಕೊಂಬೋದ್ರ ಬಗ್ಗೆ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಇದು ತುಂಬಾ ಇಂಪಾರ್ಟೆಂಟ್. 2008 ಅಲ್ಲಿ BOE ಪೇಪರ್ನಲ್ಲಿ ಈ ಕ್ವಶನ್ನ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ ಬಾಯ್ಲರ್ ಆಪರೇಷನ್ಗೆ ಕಂಬರ್ಷನ್ ಯಾಕೆ ಇಂಪಾರ್ಟೆಂಟ್? ಇನ್ನು ಶಿಫ್ಟ್ ಆಪರೇಷನ್ನಲ್ಲಿ ನೀವು ಗಮನಿಸಬೇಕಾದಂತಹ ಪ್ಯಾರಾಮೀಟರ್ಗಳು ಏನಿರ್ತದೆ, ಫರ್ನೆಸ್ ಟೆಂಪರೇಚರು, O2 ಆಕ್ಸಿಜನ್ ಇನ್ ಫ್ಲೂ ಗ್ಯಾಸು, ಅಂದರೆ ನಮಗೆ ಎಕನಾಮೈಸರ್ APH ಏನು ಬರುತ್ತಲ್ಲ, ಇನ್ ಬಿಟ್ವೀನ್ ನಾವೊಂದು O2 ಅನಲೈಸರ್ ಅಂತ ಕೂಡಿಸಿರ್ತೀವಿ, ಅಲ್ಲಿ O2 ಎಷ್ಟಿದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಇದೆ ಅನ್ನೋದು ಇಂಪಾರ್ಟೆಂಟು. ಕಾರ್ಬನ್ ಮೊನಾಕ್ಸೈಡ್ ಎಷ್ಟಿದೆ ಇಂಪಾರ್ಟೆಂಟ್. ಎಕ್ಸಸ್ ಏರ್ ಎಷ್ಟು ಹೋಗ್ತಾ ಇದೆ, ಫ್ಯೂಯಲ್ ಫೀಡಿಂಗ್ ಎಷ್ಟು ಹೋಗ್ತಾ ಇದೆ, PA ಎಷ್ಟು ಟನ್ ಹೋಗ್ತಾ ಇದೆ, SA ಫ್ಲೋ ಎಷ್ಟು ಹೋಗ್ತಾ ಇದೆ, FD ಫ್ಲೋ ಎಷ್ಟು ಹೋಗ್ತಾ ಇದೆ, ID ಡ್ರಾಫ್ಟ್ ಎಷ್ಟಿದೆ ಅನ್ನೋದು ನಾವು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಗಳನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಇವುಗಳನ್ನು ಪ್ರಾಪರ್ಲಿ ಕಂಟ್ರೋಲ್ ಮಾಡಿದರೆ ಗುಡ್ ಕಂಬರ್ಷನ್, ಲೆಸ್ ಫ್ಯೂಯಲ್ ಕನ್ಸ್ಯೂಮ್ಷನ್, ಬಾಯ್ಲರ್ ಎಫಿಷಿಯನ್ಸಿ, ಸ್ಟೇಬಲ್ ಬಾಯ್ಲರ್ ಆಪರೇಷನ್ ಆಗಿ ಮುಂದುವರಿಯುತ್ತೆ. ಇನ್ನು ಚಾಪ್ಟರ್ 1 ನಾವು ಇಷ್ಟು ಏನು ತಿಳ್ಕೊಂಡಿದ್ದೀವಲ್ಲ, ಇನ್ನು ಓವರ್ ಆಲ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ BOE ಕ್ವಶನ್ಗಳಲ್ಲಿ ಏನೆಲ್ಲ MCQ ಕೇಳ್ಬೋದು. ಕಂಬರ್ಷನ್ ರಿಕ್ವೈರ್ಡ್ ವಿಚ್ ಗ್ಯಾಸ್, ಆಕ್ಸಿಜನ್. CO ಇನ್ ಫ್ಲೂ ಗ್ಯಾಸ್ ಇಂಡಿಕೇಟ್ಸ್ ಏನಂತ ಕರೀತಾರೆ, ಇನ್ ಕಂಪ್ಲೀಟ್ ಕಂಬರ್ಷನ್. ಕ್ಯಾಲೋರಿಫಿಕ್ ವ್ಯಾಲ್ಯೂ ಯೂನಿಟ್ ಕಿಲೋ ಜೌಲ್ ಪರ್ kg. ಪ್ರೈಮರಿ ಏರ್ ಫಂಕ್ಷನ್ ಇನ್ PF ಬಾಯ್ಲರ್, ಅಂದರೆ PF ಬಾಯ್ಲರ್ ಅಂತಂದರೆ ಕ್ಯಾರಿ ಪಲ್ವರೈಸ್ಡ್ ಕೋಲ್. ಇನ್ನು ಸೆಕೆಂಡರಿ ಏರ್ ಫಂಕ್ಷನ್ಗೆ ಅಸಿಸ್ಟ್ ಕಂಪ್ಲೀಟ್ ಕಂಬರ್ಷನ್. ಇನ್ನು ನೆಕ್ಸ್ಟ್ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ವರ್ಸಸ್ ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ, ಅಂದರೆ ಯಾವುದು ಜಾಸ್ತಿ ನಮಗೆ ತೋರಿಸುತ್ತೆ. ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ನೆಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಎಕ್ಸಸ್ ಏರ್ ಮೀನ್ಸ್ ಏರ್ ಸಪ್ಲೈಡ್ ಅಬೋ ಥಿಯರಿಟಿಕಲ್ ರಿಕ್ವೈರ್ಮೆಂಟ್. ಟೂ ಮಚ್ ಎಕ್ಸಸ್ ಏರ್ ಕಾಸಸ್ ಏನಾಗುತ್ತೆ, ಇನ್ಕ್ರೀಸ್ ಫ್ಲೂ ಗ್ಯಾಸ್ ಹೀಟ್ ಲಾಸಸ್. ಟೂ ಲಿಟಿಲ್ ಏರ್ ಕಾಸಸ್ ಏನಾಗುತ್ತೆ, ಇನ್ಕಂಪ್ಲೀಟ್ ಕಂಬರ್ಷನ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಅಟ್ಮಾಸ್ಫಿಯರಿಕ್ ಏರ್ ಕಂಟೆಂಟ್ ಅಪ್ರಾಕ್ಸಿಮೇಟ್ಲಿ ಏನಿರುತ್ತೆ 21% ಆಫ್ ಆಕ್ಸಿಜನ್ ಮತ್ತೆ 79% ಆಫ್ ನೈಟ್ರೋಜನ್. ಇಷ್ಟು ಚಾಪ್ಟರ್ 1 ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಚಾಪ್ಟರ್ 2ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನಿಂದ BOE ಕ್ಯಾಂಡಿಡೇಟ್ಗಳಿಗೆ ಮತ್ತು ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸಿಗೆ ಇಂಥಷ್ಟು ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋದಿಂದ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.